ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಬರ್ತಾ ಇದೆ ಅಪ್ಡೇಟು ರಿಲೇಟೆಡ್ ಟು IPL ಕ್ಯಾಪ್ಟನ್ಸ್ಗಳ ಮೀಟು. ಹೌದು, ನೆನ್ನೆ ಆಗಿತ್ತು IPL ಜೊತೆಗೆ ಮೀಟಿಂಗು, ಅಂದರೆ IPLನ ಅಫಿಷಿಯಲ್ಸ್ ಜೊತೆಗೆ ಮೀಟಿಂಗು ಕೂಡ ಇತ್ತು ಅವ್ರದ್ದು. ಸೊ ಈ ಒಂದು ಮೀಟಿಂಗಲ್ಲಿ ಡಿಸ್ಕಸ್ ಆಗಿರುವಂಥದ್ದು ಮೈನಾಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಗ್ಗೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಏನಾದರೂ ಆರ್ಡ್ರ್ ಮಾಡಬೇಕಾ, ಚೇಂಜ್ ಮಾಡಬೇಕಾ, ಕಿತ್ತಾಕಬೇಕಾ, ಇಟ್ಕೊಬೇಕಾ ಅನ್ನೋದನ್ನು ಮಾತಾಡಿದ್ದಾರೆ. ಇನ್ ಕೇಸ್ ಏನಾದರೂ ಈ ಒಂದು ಮೀಟಿಂಗಲ್ಲಿ ಮೆಜಾರಿಟಿ ಆಫ್ ದ ಕ್ಯಾಪ್ಟನ್ಸ್ಗಳು ಏನಾದರೂ ಬೇಡ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಡ ಬೇಡ ಬೇಡ, ಶತಾಯ ನಮಗೆ ಬೇಡ ಅಂತ ಹೇಳಿತ್ತು ಅಂತಂದಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಕಿತ್ತಾಕುವಂಥ ಚಾನ್ಸಸ್ಸು ಜಾಸ್ತಿನೇ ಇತ್ತು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ಮೆಜಾರಿಟಿ ಆಫ್ ದ ಕ್ಯಾಪ್ಟನ್ಸ್ ಅಲ್ಲ, ಎಲ್ಲ ಕ್ಯಾಪ್ಟನ್ಸ್ಗಳೂ ಕೂಡ ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಗೆ ಒಪ್ಕೊಂಡಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಕು 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 ಅಂತ ಹೇಳಿದಾರಂತೆ. ಸೊ ಅದರಿಂದ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಈ ವರ್ಷ ತೆಗಿತಾ ಇಲ್ಲ. ಆ್ಯಂಡ್ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದ್ದಾಯಿತು. ಬರೀ ಈ ವರ್ಷ ಮಾತ್ರ ಅಂತಲ್ಲ, ಇದನ್ನು ನೆಕ್ಸ್ಟ್ ವರ್ಷನೂ ಕೂಡ ತೆಗಿತಲ್ಲ. 2027 ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರುತ್ತೆ. ಏನಾದರೂ ನೆಕ್ಸ್ಟ್ ರಿವೈಸ್ ಆಯಿತು ಅಂತಂದರೆ, ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಅದು 2028ಗೆ ಆಗಿರುತ್ತೆ ಅಂತ ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಬಂದಿದ್ದಾಗಿದೆ. ಏನಕ್ಕೆ ಎಲ್ಲ ಕ್ಯಾಪ್ಟನ್ಸ್ಗಳು ಒಪ್ಕೊಂಡ್ಬಿಟ್ರು, ಇಲ್ಲೆಲ್ಲ ಬಂದ್ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳ್ತಾರೆ. ಹೌದು, ಅಲ್ಲಿರೋ ಕ್ಯಾಪ್ಟನ್ಸ್ಗಳು ಯಾರು ಕೂಡ ಅಲ್ಲಿ ಮೀಡಿಯಾ ಮುಂದೆ ಬಂದ್ಬಿಟ್ಟು ಹೇಳಿಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಡ ಅಂತ. ಹೇಳಿರೋಂಥವ್ರಲ್ಲ ಈ ಹಿಂದೆ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ, ಜೊತೆಗೆ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಡ ಅಂತ. ಸೊ ಹಳೆ ಕ್ಯಾಪ್ಟನ್ಸ್ಗಳೆಲ್ಲ ಹೇಳಿದ್ದಾರೆ. ಸೊ ಹಳೆ ಪ್ಲೇಯರ್ಸ್ ಅಂತ ಬಂದಾಗ ಒಂಥರ ಬೇಸಿಕಲಿ ಏನಕ್ಕೆ ಗೊತ್ತಾ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಡ ಅಂತ ಹೇಳ್ತಿದ್ದು, ಒಬ್ಬ ಆಲ್ರೌಂಡರ್ನ ಒಂಥರ ಚಾಕಚಕ್ಯತೆ ಕಳೆಯಲ್ಲ ಏನಿರುತ್ತೆ, ಸೊ ಅದನ್ನೆಲ್ಲ ತೆಗೆದಾಕ್ಬಿಡುತ್ತೆ ಗೇಮಿಂದ. ನೋಡಿ, ಒಬ್ಬ ಬ್ಯಾಟರ್ ಬಂದ್ಬಿಡ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಒಬ್ಬ ಬೌಲರ್ ಬಂದ್ಬಿಡ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಒಬ್ಬ ಆಲ್ರೌಂಡರ್ನ ಕೆಪಾಸಿಟಿನಿಂದ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಯೂಸ್ ಆಗ್ತಾ ಇಲ್ಲ. ಒಬ್ಬ ಆಲ್ರೌಂಡರ್ಗೆ ಸಿಗಬೇಕಾಗಿರೋಂಥ ಮರ್ಯಾದೆ ಅಷ್ಟರ ಮಟ್ಟಿಗೆ ಸಿಗ್ತಾ ಇಲ್ಲ ಅನ್ನೋದೇ ಇದು ಒಂದು ಮೈನ್ ಪ್ರಾಬ್ಲಮ್ ಆಗಿದೆ. ರೋಹಿತ್ ಶರ್ಮಾನು ಹೇಳಿದ್ದಾರೆ, ವಿರಾಟ್ ಕೊಹ್ಲಿ ಕೂಡ ಸುಮಾರು ಸಲ ಹೇಳಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ಎಲ್ಲ ಬೇಕಾಗಿರಲಿಲ್ಲ ಆಗಿರೋ, ತೊಗೊಂಬಂದ್ಬಿಟ್ರು ಇಂಪ್ಯಾಕ್ಟ್ ಪ್ಲೇಯರು ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಬೇಸರನ ಈಚೆಗಡೆ ಹಾಕಿದ್ರು. ಬಟ್ ಇವಾಗ ಫ್ರಾಂಚೈಸ್ಗಳೆಲ್ಲ ಅಡ್ಯಾಪ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ಗೆ. ಇವಾಗ ಆಪ್ಷನಲ್ಲಿ ಯಾವ್ದಾದ್ರು ಒಬ್ಬ ಪ್ಲೇಯರ್ನ ತೊಗೊಬೇಕು ಅಂದರೆ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಆಗ್ತಾರಾ ನಮಗೆ ಅಂತ ಒಂದು ಯೋಚನೆ ಇಟ್ಕೊಂಡೇ ಒಬ್ಬ ಪ್ಲೇಯರ್ಗಳನ್ನ ತಗೊಳ್ಳೋವಂಥ ಚಾನ್ಸಸ್ ಅಲ್ಲ, ಅದೇ ಥರನೇ ತಗೊಳ್ಳೋದು. ಸೊ ಇವಾಗ ಅಡ್ಯಾಪ್ಟ್ ಆಗಿ ಹೋಗ್ಬಿಟ್ಟಿರುವಂಥ ಸಿಚುವೇಷನಲ್ಲಿ ಕ್ಯಾಪ್ಟನ್ಸ್ಗಳು ಕೂಡ ಅಡ್ಯಾಪ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ರಿಪೀಟೆಡ್ ಆಗಿ ಇದೇ ಥರ ಆಯ್ತು. ಏನು ಒಂದು ಸೀಸನ್ ಇತ್ತು ಇಂಪ್ಯಾಕ್ಟ್ ಪ್ಲೇಯರು, ಸೀಸನ್ ಆಫ್ಟರ್ ಸೀಸನು ಅಡ್ಯಾಪ್ಟ್ ಆಗಿರೋದ್ರಿಂದ ಕ್ಯಾಪ್ಟನ್ಸು ಆಗಿದ್ದಾರೆ, ಫ್ರಾಂಚೈಸ್ ಓನರ್ಗಳು ಕೂಡ ಆಗಿದ್ದಾರೆ, ಈ ಕಡೆಯಿಂದ ಪ್ಲೇಯರ್ಸ್ಗಳು ಕೂಡ ಅಡ್ಯಾಪ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಅಡ್ಯಾಪ್ಟ್ ಆಗಿರೋದ್ರಿಂದ ಇವಾಗ ಸಡನ್ನಾಗಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ತೊಗೊಂಡು ಈಚೆ ಕಡೆ ಹಾಕ್ಬಿಡ್ತು ಅಂತಂದರೆ, ಕಿದಾಕ್ಬಿಡ್ತು ಅಂತಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಟೀಮ್ನ ನೋಡ್ತು ಅಂತಂದರೆ, ಇಲ್ಲ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾನೆ ನಮ್ಮ ಬ್ಯಾಟಿಂಗ್ ಸಿಕ್ಕಾಪಡೆ ಸೈಕಾಗಿರುತ್ತೆ, ಅಥವಾ ನಮ್ಮ ಬೌಲಿಂಗ್ ಸಿಕ್ಕಾಪಡೆ ಸೈಕಾಗಿರುತ್ತೆ, ಒಂದು ಬ್ಯಾಲೆನ್ಸ್ ಅನ್ನೋದಿರುತ್ತೆ ಅನ್ನೋದನ್ನ ನೋಡ್ಬಿಟ್ಟೇ ಆಪ್ಷನಲ್ಲಿ ತೊಗೊಂಡಿರ್ತಾರೆ. ಸೊ ಅದನ್ನು ಎಕ್ಸ್ಕ್ಯೂಸ್ ಮೀ, ನೆಕ್ಸ್ಟು ಮೆಗಾ ಆಪ್ಷನ್ವರೆಗೂ ಕೂಡ ಖಂಡಿತ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಏನಾದರೂ ಚೇಂಜಸ್ನ ತೊಗೊಂಬರ್ಬೇಕು ಅಂತಂದರೆ, ಇಲ್ಲ ನಾವು 11ನ ಇಟ್ಕೊಂಡು ಮುಂಚೆನೇ ಆಪ್ಷನ್ಗಿನ ಮುಂಚೆನೇ ರಿಟೆನ್ಷನ್ಗಿನ ಮುಂಚೆನೇ ನಾವು ರೂಲ್ನ ಕಿತ್ತಾಕಿದ್ದೀವಿ ಅಂತ ಹೇಳಬೇಕಾಗುತ್ತೆ. ಇನ್ ಕೇಸ್ ಅವ್ನು ಕಿತ್ತಾಕಿದ್ರು ಅಂತಂದರೆ ಅವಾಗ ಅವ್ರು ತಲೆಯಲ್ಲಿ ಇಟ್ಕೊತಾರೆ ನಾವು 11ನ ಆಡಿಸ್ಬೇಕು ಗುರು 12ನ ಅಲ್ಲ ಅಂತ. ಅವಾಗ ಆ ಥರ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಇವಾಗ 12 ವಿಚಾರಕ್ಕೆ ಟೀಮ್ನ ಪಿಕ್ ಮಾಡಿರ್ತಾರೆ ಅಷ್ಟೇ. ಇವಾಗ ಆಲ್ ಆಫ್ ಎ ಸಡನ್ ಪಟ್ಟನಾಗಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಕಿತ್ತಾಕೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಹೇಳಿರೋದು 27ನೇ ಇಸ್ವಿವರೆಗೂ ಕೂಡ 2027ವರೆಗೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಕಿತ್ತಾಕೋದಿಲ್ಲ ಅಥವಾ ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ. ಕ್ಯಾಪ್ಟನ್ಸ್ಗಳೆಲ್ಲ ಪರವಾಗಿದ್ದಾರೆ ಗುರು, ಇನ್ನೇನೆ ಕಿತ್ತಾಕ್ತಾರೆ. ನನ್ನ ಪ್ರಕಾರ ಏನು ಗೊತ್ತಾ ಮಗ, ಹೌದು ಹೊಸತನ ತರಬೇಕು, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ತಗೊಂಡು ಬರಲೇಬಾರ್ದಾಗಿತ್ತು. ನೋಡಿ ಪ್ರಪಂಚದೆಲ್ಲೆಡೆ ಹೆಂಗೆ ಆಡ್ತಾ ಇರೋದು, ನೋಡಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಹೆಂಗೆ ಆಡ್ತಾ ಇದ್ದೀವಿ ನಾವು. ಸೊ ಇಲ್ಲಿ IPL ಮಾತ್ರ ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಹಂಗೆ ಹಿಂಗೆ ಅಂದರೆ ಸ್ವಲ್ಪ ಲೀಗ್ಗಳು ಕೂಡ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ರೂಲ್ನೇ ತೊಗೊಂಬರ್ಬಾರ್ದಾಗಿತ್ತು. 11 ಜನ ಆಡೋಂಥ ಕ್ರಿಕೆಟು 11 ಜನನೇ ಆಡಬೇಕಾಗಿತ್ತು. ಇವಾಗ ತೊಗೊಂಬಂದ್ಬಿಟ್ಟಿದ್ರೆ ರಿವ್ಯೂ ಮಾಡೋದು, ಕ್ಯಾಪ್ಟನ್ಸ್ಗಳಿಗೆ ಕೇಳೋದು, ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ಇದು ಇರಬೇಕಾ ಬೇಡವಾ ಅನ್ನೋಂಥ ಏನಿದೆಲ್ಲ ತೊಗೊಂಡು ಬರಲೇಬಾರ್ದಾಗಿತ್ತು ಅಲ್ಲಿ. ಸೊ ತಂದ ಮೇಲೆ ಅದನ್ನು ಕಿತ್ತಾಕೋಂಥದ್ದೇನಿದೆ ಅದು ಒಂದು ಇದು ಹೆವಿ ಚೇಂಜ್. ಇದು 12 ಜನ ಆಡೋದನ್ನ 11 ಜನ ಮಾಡೋದೇನಿದೆ ಇದು ಹೆವಿ ಚೇಂಜು. ಸೊ ಇದು ಆಲ್ ಆಫ್ ಎ ಸಡನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ನನ್ನ ಪ್ರಕಾರ ಇದು ಹಂಗೆ ರಿಟರ್ನ್ ಆಗ್ತಾನೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ನೋಡೋಣ. 2027 ಆದ ನಂತರ ಮತ್ತೆ ಏನೋ ರಿವ್ಯೂ ಮಾಡ್ತಾರಂತೆ. ಅದಾದ ನಂತರ ಗೊತ್ತಾಗುತ್ತೆ. ಮೆಗಾ ಆಪ್ಷನ್ ಬೇರೆ ಬರೋದ್ರಿಂದ ಇದು ಚೇಂಜ್ ಆಗುತ್ತಾ ಚೇಂಜ್ ಆಗೋದಿಲ್ವ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನಿಸುತ್ತೆ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಕಿತ್ತಾಕಬೇಕಾ ಅಥವಾ ಇಟ್ಕೊಬೇಕಾ? ಕಾಮೆಂಟ್ ಸೆಕ್ಷನ್ ಹಾಕಿ. ಒಟ್ಟಿನಲ್ಲಿ ಈ ಸೀಸನ್ ಇರುತ್ತೆ, ಯಾಕಂದರೆ ಎಲ್ಲ ಕ್ಯಾಪ್ಟನ್ಸು ಕೂಡ ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಕು ಗುರು ಅಂತ ಹೇಳ್ಬಿಟ್ಟವ್ರೆ.